ವಿನಯ್ ಬ್ರೋ ಹ್ಮ್. ಪವನ್ ಅವ್ರ ತಂಬಿ ಅಂತ ಕರಿತೀರಿ ಇಡಂಗಿಲ್ಲಲ್ಲ. ಪವನ್ ಫ್ರೆಂಡ್. ನೀನು ನನ್ನನ್ನು ಫಸ್ಟ್ ನೋಡಿದ್ದು ಯಾವ ಡ್ರೆಸ್ ಕೋಡಲ್ಲಿ ವೆರಿ ಫಸ್ಟ್ ಟೈಮ್? ನಂಗೆ ಒಂದು ವಸ್ತುನ ನನ್ನ ಕೈಲಿ ಬಿಟ್ಟಿರಕ್ಕೆ ಧೀರ ಧೀರ ಧೀರ. ಏನು ತಿನ್ನೋದಿಲ್ಲ ಅಂತ ಇವಾಗ ಗೊತ್ತಾಯ್ತು, ಇಲ್ಲಿ ಏನು ಸಿಗಲ್ಲ. ಬಿಗ್ಗೆಸ್ಟ್ ಡ್ರೀಮ್ ಅಂತ ಏನಾದ್ರು ಇದ್ರೆ ಯಾವ್ದು ಇರ್ಬೋದು? ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಹ್ಮ್. ಲೈಕ್ ನನಗೆ ಯಾವ್ದು ಜಾಸ್ತಿ ಇಷ್ಟ ಆಗ್ಬೋದು? ಹ್ಮ್. ಕಾನ್ಸಂಟ್ರೆಕ್ಸ್ ಅಲ್ಲಿ ವರ್ಕ್ ಮಾಡಿದಕ್ಕಿಂತ ಜಾಸ್ತಿ ಅಲ್ಲಿ ಏನ್ ಮಾಡಿದ್ದೀರಾ ಅಂತ ಹೇಳಿದ್ಯಾ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಓಕೆ, ಇವತ್ತೇನಪ್ಪ ವಿಡಿಯೋ ಅಂತಂದರೆ ಹೂ ನೋಸ್ ಮೀ ಬೆಟರ್, ಅಂದರೆ ನಾವಿಬ್ಬರು ನಮ್ಮ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ನಮ್ಮ ಜೊತೆ ನೀವು ತಿಳ್ಕೊಳ್ಳಿ, ನಾವು ಎಷ್ಟೆಷ್ಟು ತಿಳ್ಕೊಂಡಿದ್ದೀವಿ. ನಾನು ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ, ಅವ್ರು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನೋಡೋಣ. ಪ್ರಥಮ ಬಾರಿಗೆ ನಾವೇನೋ ಟ್ರೈ ಮಾಡಬೇಕು ಅಂತ ಒಂದು ಕಂಟೆಂಟ್ಗೆ ಹೋಗ್ತಿದ್ದೀವಿ. ನೋಡುವ ಹೆಂಗ್ ಬರುತ್ತೆ ಅಂತೇಳಿ. ನೋಡು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡ್ರಲ್ಲ ನಮ್ಮ ಹೆಂಡತಿ ಅಂತೇಳಿ. ಎಲ್ಲ ಮರ್ತೋಗ್ಬಿಟ್ಟೆ ಕೇಳಿದ್ದು. ಓಕೆ ಗೈಸ್, ಇವಾಗ ಮೊಬೈಲ್ ಇಲ್ಲಿದೆ. ಸೊ ಅವ್ರ ಫೋನು ನಾವು ರೆಕಾರ್ಡಿಗೆ ಇಟ್ಟಿದ್ದೀವಿ. ಸೊ ನನ್ನ ಫೋನಲ್ಲಿ ಅವ್ರ ಕ್ವಶನ್ಸ್ ನೋಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಡೈರಿಲಿ ಬರ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಮುಂಚೆ ಅಂದ್ಕೊಂಡಿದ್ದು ಇಲ್ಲಿ ಬರ್ಕೊಂಡು ಅದನ್ನು ಕೇಳೋದ್ರಲ್ಲಿ ಅದು ಹೆಂಗೆ ಮೀನಿಂಗ್ಫುಲ್ ಇರುತ್ತೆ ಅಷ್ಟು ಕ್ವಶನ್ ನಾವು ಕೇಳ್ಕೊಂಡು ನೀನು ನಾನು ಕೇಳೋದು ನಾನು ನಿನಗೆ ಕೇಳೋದು ಇಷ್ಟು ಕೂಡ ಮಾಡೋಕ್ಕಾಗಲ್ವಾ ಅಂತ ಅಂದ್ಕೊಂಡ್ವಿ. ಬಟ್ ಇನ್ ಫ್ಲೋಲ್ಲಿ ಅಂದರೆ ಮಾತಾಡ್ತಾ ಏನಾಗುತ್ತೆ ಒಂದೊಂದು ಕೇಳ್ತಾ ಆ್ಯಕ್ಚುಲಾಗಿ ನಾವೇನು ಕೇಳಬೇಕು ಅಂತಿದ್ದು ಅದು ಬರುತ್ತೋ ಇಲ್ಲ ಅಂತೇಳಿ ಅಟ್ಲೀಸ್ಟ್ ಒಂದು ಪ್ರಾಪರ್ ಕಂಟೆಂಟ್ ಇರಲಿ ಅಂತೇಳಿ ಈ ಥರ ಮಾಡ್ತಿದ್ದೀವಿ. ಮತ್ತೆ ನೀವೇ ಇವರೆಲ್ಲ ಸ್ಕ್ರಿಪ್ಟೆಡ್ ಆಗಿ ಮಾಡ್ತಿದ್ದಾರೆ ಅನ್ಕೋಬೇಡಿ. ಇಲ್ಲ ಹೂ ನೋಸ್ ಮೀ ಬೆಟರ್ ಮಾಡೋ ವಿಡಿಯೋಸ್ ಎಲ್ಲರೂ ಅವ್ರ ಫೋನಲ್ಲಿ ನೋಟ್ ಮಾಡ್ಕೊಂಡೇ ಮಾಡೋದು. ಅಂದರೆ ಈಗ ಥಿಂಕ್ ಮಾಡೋಕ್ಕಾಗಲ್ಲ, ಅಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಒಂದು ಕ್ವಶನ್ ಆದ ತಕ್ಷಣ ಇನ್ನೊಂದು ಕ್ವಶನ್ ಏನು ಕೇಳಲಿ ಅಂತ ಗ್ಯಾಪ್ ಆಗುತ್ತೆ. ಸೊ ಮುಂಚೆನೇ ಕ್ವಶನ್ಸ್ ಅಂದರೆ ನಿನಗೆ ಗೊತ್ತಿರಬಾರ್ದು ನಾನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಸೊ ಮಾಡಿದವ್ರಿಗೆ ಮಾತ್ರ ಗೊತ್ತಿರಬೇಕು ಹಂಗೆ. ಸೊ ಎಲ್ಲರೂ ನೋಟ್ ಮಾಡ್ಕೊಂಡಿರ್ತಾರೆ. ಓಕೆ ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ನೋಡೋಣ ಎಷ್ಟು ತಿಳ್ಕೊಂಡಿರುತ್ತೆ ಆಮೇಲೆ ಗೊತ್ತಾಗಿದ್ದು. ನನಗೆಲ್ಲ ಆಲ್ಮೋಸ್ಟ್ ಮರ್ತೋಗಿದೆ. ನೋಡೋಣ ಏನು ಕ್ವಶನ್ ಕೇಳ್ತಾರೆ. ಮದುವೆ ಏನು 5 ತಿಂಗಳಾಗಿಲ್ಲ. ಮದುವೆ ಆಗಿ 5 ತಿಂಗಳಾಗಿಲ್ಲ, ಓಕೆ, ಬಟ್ ಫಿಕ್ಸ್ ಆಗಿ ನಾವು 1.5 ವರ್ಷದ ಮೇಲೆ ಆಗೈತೆ, ಆಲ್ಮೋಸ್ಟ್ 2 ವರ್ಷ. ನೋಡೋಣ, ನಾವೇ ಹುಡುಗರೆಲ್ಲ ಮರ್ತೋಗ್ತೀವಿ ಅಂತೇಳಿ ಬಯಸ್ಕೊಂತಿದ್ವಿ. ಇವಾಗ ಇವಾಗಲೇ ಯಾಕೆ ಹೇಳ್ಬೇಕು? ಹೌದು, ನೋಡೋಣ. ಲಾಸ್ಟ್ ನಾನು ಏನಾದರೂ ಜಾಸ್ತಿ ಹೇಳಿಲ್ಲ ಅಂದರೆ ಓಕೆ ಗೈಸ್, ಓಕೆ ಆಯ್ತು. ನೀವು ಫಸ್ಟ್ ಕೇಳ್ತೀರಾ ನಾನು ಕೇಳಲ್ಲ? ನೀವೇ ಸ್ಟಾರ್ಟ್ ಮಾಡಿ ಫಸ್ಟ್. ಓಕೆ 3, 2, 1. ಓಕೆ, ನನಗೆ ಇಷ್ಟವಾದಂತಹ ಫುಡ್ ಎಗ್. ಮೊಟ್ಟೆ ಕರಿ, ಮೊಟ್ಟೆ ಬೋಂಡ, ಮೊಟ್ಟೆ ಪಕೋಡ, ಮೊಟ್ಟೆ ಬುರ್ಜಿ, ಮೊಟ್ಟೆ ರೈಸು. ಮೊಟ್ಟೆಯಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಡಿ ಗೈಸ್, ತಿಂತಾನೆ ಇರ್ತಾಳೆ. ಇವಾಗ ತಾನು ಹೊಟ್ಟೆ ಫುಲ್ ಆಗಿದ್ರೂ ಮೊಟ್ಟೆ ಏನಾದ್ರು ಬೆಂದಿದ್ದು ಎಲ್ಲಾದ್ರೂ ಸಿಕ್ಕರೆ ತಿಂತಾಳೆ. ನಾವು ಮೊನ್ನೆ ನಮ್ಮ ಅವಾಸಿ ನೋಡ್ಲಿಕ್ಕೆ ಏನೋ ವಿಡಿಯೋ ಮಾಡಕ್ ಹೋಗಿದ್ವಿ, ಅಲ್ಲಿ ಮೊಟ್ಟೆ ಪಕೋಡ ಮಾಡಿದ್ರು ಅಂತೇಳಿ ಮೊಟ್ಟೆ ಹಾಕ್ಸ್ಕೊಂಡು ತಿಂದ್ಲು. ಬರ್ಬೇಕಾರೇನು ಮತ್ತೆ ನಾನು ಚಿಕನ್ ತಗೊಂಡೆ, ಮತ್ತೆ ಕೇಳ್ಬಿಟ್ಟು ಎಗ್ ಬೋಂಡ ಹಾಕ್ಸ್ಕೊಂಡು ಬಂದೆ. ಮೊಟ್ಟೆ ಪಕೋಡ ಹಾಕ್ಸ್ಕೊಂಡು ತಂದಿದ್ದಾಳೆ. ಹೌದು ಗೈಸ್, ನನಗೆ ಎಗ್ಗಲ್ಲಿ ಯಾವ ಐಟಮ್ ಮಾಡೋರು ನಂಗೆ ಇಷ್ಟ ಆಗುತ್ತೆ ಫುಡ್ಡಲ್ಲಿ. ಸೊ ಅವ್ರಿಗೆ 1 ಪಾಯಿಂಟ್. ಓಕೆ, ನೀವು ಕೇಳಿ. ನೀನು ನನ್ನನ್ನು ಫಸ್ಟ್ ನೋಡಿದ್ದು ಯಾವ ಡ್ರೆಸ್ ಕೋಡಲ್ಲಿ ವೆರಿ ಫಸ್ಟ್ ಟೈಮ್? ಸ್ಕೈ ಬ್ಲೂ ಶರ್ಟು. ಅಂದರೆ ನಾನು ಬಯೋಡೇಟಾದ ಹೇಳ್ಬೇಕು ಅಥವಾ ರಿಯಲ್ ಆಗಿ ನೋಡಿದ್ದೆ? ನಾನು ಕೇಳಿದ್ದು ವೆರಿ ಫಸ್ಟ್ ಟೈಮ್ ರಿಯಲ್ ಆಗಿ ಯಾವ ಡ್ರೆಸ್ ಕೋಡಲ್ಲಿ ನೋಡಿದ್ದು. ಸೊ ನಾನು ಫೋಟೋಸಲ್ಲಿ ಬಿಟ್ಬಿಟ್ಟು ನಾನು ಅವ್ರನ್ನ ರಿಯಲ್ ಆಗಿ ನೋಡಿದ್ದು ಸ್ಕೈ ಬ್ಲೂ ಫುಲ್ ಅಂದರೆ ಶರ್ಟು ಮತ್ತು ಐ ಥಿಂಕ್ ಬ್ಲ್ಯಾಕ್ ಪ್ಯಾಂಟ್. ಗೈಸ್, ನಾನು ಅವ್ರಿಗೆ ಕೇಳಿದ್ದು ಯಾವಾಗ ವೆರಿ ಫಸ್ಟ್ ಟೈಮ್ ನೋಡಿ. ನಾನು ಅದಕ್ಕೆ ಕೇಳ್ತಿರೋದು. ಈಗ ನಾನು ಕೇಳಿದಲ್ಲಿ ರಾಂಗ್ ಇಲ್ಲ, ನೀನು ಅದನ್ನ ಹೇಳ್ಬೇಕಾ ಇದನ್ನ ಹೇಳ್ಬೇಕಾ? ಎರಡೂ ಗೊತ್ತು ನನಗೆ. ನಿನಗೆ ಯಾವ್ದು ಫಸ್ಟ್ ಟೈಮ್ ನಾನು ನೋಡಿದ್ದು? ಬಯೋಡೇಟಾದಲ್ಲ ಅಥವಾ ಲೈವ್ ಆಗ? ಸೊ ಬಯೋಡೇಟಾದಲ್ಲೂ ಕೂಡ ಅವರು ನೆವಿ ಬ್ಲೂ ಅದು ಹಾಕ್ಕೊಂಡಿದ್ರು, ಬ್ಲ್ಯಾಕ್ ಪ್ಯಾಂಟು. ಆಮೇಲೆ ಇನ್ನೊಂದರಲ್ಲಿ ವೈಟ್ ಶರ್ಟ್ ಹಾಕ್ಕೊಂಡಿದ್ರು, ಪ್ಯಾಂಟ್ ಅದು ಸಿಮಿಲರ್ ಬ್ಲ್ಯಾಕೆ ಬ್ಲೂನೇ ಇರ್ಬೋದು. ಅದು ನಾನು ಫೋಟೋಸಲ್ಲಿ ನೋಡಿದೆ. ಸೊ ರಿಯಲ್ ಆಗಿ ಸ್ಕೈ ಬ್ಲೂ ಶರ್ಟ್ ಹಾಕೊಂಬಂದಿದ್ರು, ಅದು ಚೆಕ್ಸ್ ಇರೋಂಥದ್ದು, ಮತ್ತು ಬ್ಲ್ಯಾಕ್ ಪ್ಯಾಂಟ್ ನಾನು ನೋಡೋಕೆ ಬಂದಾಗ. ದಟ್ಸ್ ಮೈ ಫೇವ್ರೆಟ್ ಶರ್ಟ್. ಕರೆಕ್ಟ್. ಹೌದಾ? ಆನ್ಸರ್ ಇಸ್ ಕರೆಕ್ಟ್. 1 ಫುಲ್ ಪಾಯಿಂಟ್ ಕೊಡೋಣ. ನೆಕ್ಸ್ಟ್ ನಾನು. ಓಕೆ, ನನಗೆ ಒಂದು ವಸ್ತುನ ನನ್ನ ಕೈಲಿ ಬಿಟ್ಟಿರೋಕ್ಕೆ ಆಗಲ್ಲ. 1 ಅವರ್ ಅಥವಾ 2 ಅವರ್ ಆಗಲಿ, ನನ್ನ ಕೈಲಿ ಅದಿಲ್ಲ ಅಂದರೆ ನನಗೆ ಇರೋಕ್ಕೆ ಆಗಲ್ಲ. ಮೊಬೈಲ್ ಸ್ಕ್ರೋಲಿಂಗ್. ಹೌದು.
ಏನ್ ಗೈಸ್ ಇಂಥ ಒಳ್ಳೆ ಎಷ್ಟು ಈಸಿ ಕ್ವಶನ್ ಕೇಳಿದ್ರೆ ಹೆಂಗೇನೆ ಇವ್ರು ನಮ್ಗೆ ಇರ್ಲಿ ಇರ್ಲಿ ಇರ್ಲಿ, ಮುಂದೆ ನೀವೆಲ್ಲ ನೋಡೋಣ. ಒಂದು ಟಫ್ ಕ್ವಶನ್ ಕೇಳಬೇಕು ನೀವು ನಮ್ಗೆ. ಸರಿ ಸರಿ, ನಿನಗೆ ಓಕೆ, 2 ಮತ್ತು 1. ಹೌದು ಗೈಸ್, ನನಗೆ ಸ್ವಲ್ಪ ಮೊಬೈಲ್ ಜಾಸ್ತಿ ಅಡಿಕ್ಟ್ ಆಗಿದ್ದೀನಿ, ನಾನು ನೋಡ್ತಾ ಇರ್ತೀನಿ. ಓಕೆ, ನೀವು? ಮ್ಯಾನಿಫೆಸ್ಟ್ ಏನೋ ಮಾಡ್ತಾ ಅದ್ರಲ್ಲಿ ಬಿಲೀವ್ ಮಾಡ್ತೀಯಾ? ಹಾಂ ಹೌದು, ಮಾಡ್ತೀನಿ. ಇದು ಜಾಯಿಂಟ್ ಕ್ವಶನ್ನು. ಹ್ಞೂ ಅಂಡ್ ನಿಮ್ಮ ಮ್ಯಾನಿಫೆಸ್ಟ್ ಇವಾಗ ಮಾಡಿರೋದು ಅಂದ್ರೆ ಮುಂಚೆ ನಾವು ಕಾಂಟ್ಯಾಕ್ಟ್ ಆದಾಗ ಮಾಡಿದ್ದೀನಿ ಅಂತ ಹೇಳಿದೆ, ಓಕೆ. ಅದೇನಾದ್ರೂ ವರ್ಕ್ ಆಗ್ತಿದೆಯಾ? ಎಸ್, ಹೌದು ಆಗ್ತಿದೆ. ನಾನು ನಿಮಗೆ ಅದು ಅಂತ ಅಲ್ಲ, ಹ್ಮ್ ನನ್ನ ಯಾರಾಗಲಿ ನನ್ನ ಫ್ರೆಂಡ್ಸ್ ಅಂದರೆ ಪೂಜೆ ಈಗ ರೀಸೆಂಟಾಗಿ ಆಫೀಸಿಗೆ ಜಾಯ್ನ್ ಆದಾಗ ಗೊತ್ತು. ಬಟ್ ನನ್ನ ಕಾಲೇಜ್ ಫ್ರೆಂಡ್ಸು ಇದ್ದರು ಸ್ವಲ್ಪ ಜನ. ಅವ್ರಿಗೆ ಯಾವಾಗಲೂ ನಾನು ಹೇಳ್ತಾ ಇದ್ದೆ, ಅಂದರೆ ನಂಗೆ ಇಂಥ ಹುಡುಗನೇ ಬೇಕು, ಬೇರೆ ಡೇರನ್ ಬೇಕು, ಬೇರೆ ದೇಶ ಅಂತ ಅಂದ್ಕೊಂಡಿದ್ದಿಲ್ಲ ನಿಜ ಹೇಳ್ಬೇಕಂದ್ರೆ. ಬಟ್ ನನಗೆ ಒಂದು ಇತ್ತು, ಒಬ್ಬ ಅಂದರೆ ಹೈಟ್ ಇರಬೇಕು. ಇವಾಗ ನಮ್ಮದು ಶಾರ್ಟ್ ಇವ್ರು ಟಾಲ್ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಿ ನಾನು ಹೇಳ್ತಾ ಇದ್ದೆ, ಹುಡುಗ ಹೈಟ್ ಇರಬೇಕು, ಬಿಯರ್ಡ್ ಇರಬೇಕು, ಹ್ಯಾಂಡ್ಸಮ್ ಇರಬೇಕು, ಕೂಲ್. ಈ ಥರ ನನ್ನ ಕಾಲೇಜ್ ಫ್ರೆಂಡ್ಸಿಗೆ ಪಕ್ಕಾ ಗೊತ್ತಿರುತ್ತೆ. ಯಾಕಂದರೆ ನಾನು ಫಿಕ್ಸ್ ಆದಾಗ ಇವರು ಬಯೋಡೇಟಾ ಕಳಿಸ್ದೆ, ವಾವ್ ನೀನು ಹೇಳ್ದಂಗೆ ಇದಾರಲ್ಲ ಅಂತ ಅವ್ರು ಮಾತಾಡಿದ್ರು. ಸೊ ಅದು ಕೂಡ ಅವಾಗಿದ್ದನ್ನು ನಾವು ಬಿಲೀವ್ ಮಾಡ್ತಾ ಇದ್ದೀನಿ. ಸೊ ನಾವು ನಂಬಿದಾಗೆ ಅವೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದೊಂದೇ ಎಲ್ಲದನ್ನು ಹೇಳಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಹಂಗೆ ಅಂದ್ಕೊಂಡು ಅವೆಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ. ಇನ್ನೂ ತುಂಬ ಆಗೋದಿದೆ. ಇವಾಗ ನಾನು ಕೇಳಬೇಕು. ಹ್ಮ್ ಸೊ ನಾನು ಯಾವ ಆ್ಯಪ್ನ ತುಂಬ ಇಷ್ಟಪಡ್ತೀನಿ, ಯೂಸ್ ಮಾಡ್ತೀನಿ, ಫೇವ್ರೆಟ್ ಆ್ಯಪ್? ಇನ್ಸ್ಟಾಗ್ರಾಮ್ Wow! ಸ್ಕ್ರೋಲಿಂಗ್ ರೀಲಿಂಗ್. ಹೌದು, ನನಗೆ ಫೇವ್ರೆಟ್ ಆ್ಯಪ್ ಬಂದು ಇನ್ಸ್ಟಾಗ್ರಾಮ್. ನೀವು? ನಾನು ಫುಡ್ಡಿನಾ ಅಂತ ಕೇಳಿದ್ರೆ ಏನು ಹೇಳ್ತೀಯ? ಆಫ್ಕೋರ್ಸ್ ಎಸ್. ಗೈಸ್ ಎಷ್ಟು ಗೊತ್ತಾ, ಇವರು ಇವಾಗಂತಲ್ಲ, ನಾನು ಇವಾಗ ಯಾಕೆ ಹಂಗೆ ಫುಡಿ ಅಂತ ನಂಗೆ ಇವಾಗ ರೀಸನ್ ಗೊತ್ತಾಗಿದೆ. ಬಿಫೋರ್ ಫಿಕ್ಸ್ ಆದಾಗ ಇವ್ರು 6 ತಿಂಗಳಿಗೆ ಒಂದ್ಸರಿ ಬರ್ತಿದ್ದಾಗ ನಾನು ಮೀಟ್ ಆಗ್ತಿದ್ರಲ್ಲ, ಅದನ್ನ ತಿನ್ನು, ಇದನ್ನು ತಿನ್ನು, ಅದನ್ನು ತಿನ್ನು ಅಂದಾಗ ಎಷ್ಟರ ತಿಂತಾರೆ ಇವರು. ಅವ್ರು ಏನು ಕೇಳಿದ್ರು ನಾನು ಒಲ್ಲೆ ಒಲ್ಲೆ ಅಂತ ನನಗೆ ಬೈಯೋರು, ಏನು ತಿನ್ನೋದಿಲ್ಲ ಅಂತ. ಇವಾಗ ಗೊತ್ತಾಯ್ತು ಇಲ್ಲಿ ಏನು ಸಿಗಲ್ಲ. 6 ತಿಂಗಳಾದ್ಮೇಲೆ ಅವ್ರು ಬಂದಾಗ ಯಾಕೆ ಅಷ್ಟು ಇಷ್ಟಪಡ್ತಾ ಇದ್ರು ಅಂತ ಇವಾಗ ಗೊತ್ತಾಗಿದೆ. ಇಲ್ಲಿದ್ರು ಕೂಡ ಅವರು ಜಾಸ್ತಿ ತಿನ್ನೋದನ್ನ ಇಷ್ಟಪಡ್ತಿರ್ತಾರೆ, ತಿಂತಾ ಇರ್ತಾರೆ. ಸೊ ಪಾಯಿಂಟಾ? ಎಸ್ಸಾ? ಓಕೆ, ಈಕ್ವಲ್ 3-3. ಹ್ಮ್ ಓಕೆ, ನಾನು ಇವಾಗ ಹ್ಮ್ ನನ್ನ ಫೇವ್ರೆಟ್ ಹೀರೋ. ಧೀರ ಧೀರ ರಣಧೀರ ರಾಕಿಂಗ್ ಸ್ಟಾರ್ ಯಶ್. ಓಕೆ, ಸುಲ್ತಾನ KGF. ಎಸ್. ನೀವು? ನಿನ್ಗೆ ಇಲ್ಲಿವರೆಗೂ ಗೊತ್ತಿರಂಗೆ ಹ್ಞೂ ನನ್ನ ಲೈಫಲ್ಲಿ ಹ್ಞೂ ಒಂದು ದ ಬಿಗ್ಗೆಸ್ಟ್ ಡ್ರೀಮ್ ಅಂತ ಏನಾದರೂ ಇದ್ರೆ ಯಾವ್ದು ಇರ್ಬೋದು? ಈ ಸದ್ಯದ ಮಟ್ಟಿಗೆ, ಮುಂದೆ ಗೊತ್ತಿಲ್ಲ, ಈ ಸದ್ಯದ ಮಟ್ಟಿಗೆ ನೀನು ಕೇಳಿರೋ ಅಂಥದ್ರಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ, ಒಂದು ಅದೇ. ಬಿಸ್ನೆಸ್ ಓಪನ್ ಮಾಡಬೇಕು ಅನ್ನೋದಿದೆ ಅಂತ. ವಾಟ್ ಎಕ್ಸಾಕ್ಟ್ಲಿ? ಏನಾದರೂ ಒಂದು. ಅದೇ ಕ್ಲೋತಿಂಗ್ ಬ್ರ್ಯಾಂಡ್ದು. ಓಕೆ, ಕರೆಕ್ಟ್. ಕರೆಕ್ಟಾ? ಓಕೆ, ಬ್ರ್ಯಾಂಡ್ ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ದೀವಿ guys, ಬಟ್ ನಾವು ಇವಾಗ ಎಕ್ಸ್ಪ್ಲೋರ್ ಮಾಡಲ್ಲ. ಡಿಸ್ಕ್ಲೋಸ್ ಮಾಡಲ್ಲ. ಬಟ್ ಅವ್ರಿಗೆ ಒಂದು ಡ್ರೀಮ್ ಇದೆ ಇವಾಗಿಂತ ಅಂತಲ್ಲ, ಆಲ್ಮೋಸ್ಟ್ ಇದು 4-5 ಇಯರ್ಸ್ ಹಿಂದಗಡೆಯಿಂದ ಇದು ನಡೀತಾ ಇದೆ. ಅದು ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ, ಹಂಗೆ ಆ ಇದೆ. ಬ್ರ್ಯಾಂಡ್ ನೇಮ್ ಏನು ಡಿಸೈಡ್ ಮಾಡಿದ್ವಿ ಅದನ್ನು ಚೇಂಜ್ ಆಗಿಲ್ಲ. ಸ್ಟಿಲ್ ಅದು ಮುಂದೆ, ಅದು ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ. ಆ ಮೈಂಡ್ ಸೆಟ್ ಹಂಗೆ ಇದೆ. ಅಂದರೆ ಮುಂದೆ ಅದು ಎಕ್ಸಿಕ್ಯೂಷನ್ ಆಗುತ್ತೆ ಅಂತೇಳಿ ತುಂಬ ಹೋಪ್ಸ್ ಇದೆ. ಅದನ್ನು ಬೇಗ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ತಲೆಯಲ್ಲಿದೆ, ನೋಡುವ. ಮಾಡೋಣ. ಓಕೆ, ಕರೆಕ್ಟಾ? ಹ್ಮ್ ಓಕೆ, 5. ಸೊ ನಾನಲ್ಲ, ಹ್ಮ್ ನನ್ನ ಹಾಬಿ, ನನ್ನ ಹವ್ಯಾಸ ಏನು ಮಾಡ್ತಾ ಇರ್ತೀನಿ ನಾನು ಆಲ್ಮೋಸ್ಟ್. ಮೋಸ್ಟ್ ಆಫ್ ಆಲ್ ರೆಗ್ಯುಲರು ಮೊಬೈಲ್ಸು ರೀಲ್ಸ್ ಮಾಡೋದು. ಇತ್ತೀಚೆಗೆ ಯೂಟ್ಯೂಬು, ಅದನ್ನ ಎಡಿಟಿಂಗ್ ಹಂಗೆ ಎಡಿಟಿಂಗ್ ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತೇಳಿ ಅದನ್ನು ಬಿಡ್ದಂಗೆ ಅವತ್ತಿಂದ ಅವತ್ತು ಮುಗಿಸಿ ನೆಕ್ಸ್ಟ್ ಪೋಸ್ಟ್ ಮಾಡಬೇಕು ಅನ್ನೋದು. ಸೊ ಓವರ್ ಆಲ್ ಎಡಿಟಿಂಗು. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತ ನೋಡ್ತಿರೋದು. ಹೌದಾ ಗೈಸ್? ಓಕೆನಾ? ಹೌದು. ಓಕೆ, ನೀವು? ನಾನು ಹೊಲದಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ ನೀನು ನಂಬ್ತೀಯಾ? ಹೌದು, ನಂಬ್ತೀನಿ. ಓಕೆ, ಕರೆಕ್ಟಾ? ಚೈಲ್ಡ್ಹುಡಲ್ಲಿ ಮಾಡಿದ್ದೀನಿ ಸ್ವಲ್ಪ, ಹೌದು ನಮ್ಮ guys. ಹುಡುಗರ ಜೊತೆ ಹೋಗ್ಬಿಟ್ಟು. ಸ್ಟಾರ್ಟಿಂಗ್ ಫಿಕ್ಸ್ ಅದ, ನಾವು ಮೊಬೈಲಲ್ಲಿ ಮಾತಾಡ್ತಿರ್ಬೇಕಾದ್ರೆ ಏನೇನು ಹಂಗೆಲ್ಲ ಮಾತಾಡ್ಬೇಕಾದ್ರೆ ಹೇಳಿದ್ರು ಏನೇನು ಮಾಡಿದ್ದೆ ಏನೇನು ಅಂತ. ಸೊ ಮಾಡಿದ್ದಾರೆ ತುಂಬ. ಇವಾಗ ಬದುಕ್ತಿರೋ ಲೈಫ್ ಸ್ಟೈಲ್ ನೋಡಿದ್ರೆ ಮಾಡಿದಾರ ಅನ್ಸುತ್ತೆ, ಆದರೆ ಮಾಡಿದ್ದಾರೆ. ಕರೆಕ್ಟಾ? ಎಸ್. ಓಕೆ, ನಂದು ಓಕೆ, ನನಗೆ ಡ್ರೆಸ್ಸಲ್ಲಿ ಯಾವುದು ತುಂಬ ಇಷ್ಟ ಆಗುತ್ತೆ ಅಂದರೆ ಜೀನ್ಸಾ ಅಥವಾ 1 ಪೀಸ್ ಡ್ರೆಸ್ಸಸ್ಸಾ ಅಥವಾ ಟ್ರೆಡಿಷ್ನಲ್ಲ, ಯಾವುದನ್ನು ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಇಷ್ಟಪಡ್ತೀನಿ. ನನಗೆ ಅನ್ಸೋದು ಇಷ್ಟು ನಮ್ಮ ಜರ್ನಿಯಲ್ಲಿ ನಾನು ನೋಡಿರೋ ಪ್ರಕಾರ ಅನ್ಸೋದು, ಯು ಲೈಕ್ ಜೀನ್ಸ್ ಅಮಾಂಗ್ ಎನಿ ಅದರ್ ಥಿಂಗ್ಸ್. ಹೌದು. ಜೀನ್ಸ್ ನಾನು ತುಂಬ ಲೈಕ್ ಮಾಡ್ತೀನಿ. ಹೌದು ಗೈಸ್, ನನಗೆ ಅದು 3 ಕಂಪೇರ್ ಮಾಡಿದ್ರೆ ನನಗೆ ಜೀನ್ಸ್ ಅಂದರೆ ಇಷ್ಟ. ಜೀನ್ಸ್ ಟಾಪ್ಸ್ ಎಲ್ಲ ಇಷ್ಟ ಆಗುತ್ತೆ, ಅದಕ್ಕೆ ಎರಡಕ್ಕಿಂತ. ಓಕೆ, ಎಸ್. ನೀವು? ನಾವು ಫಿಕ್ಸ್ ಆದಮೇಲೆ ನಾವೆಲ್ಲೋ ಫಸ್ಟ್ ಟೈಮ್ ಮೀಟ್ ಆಗಿದ್ವಿ. ಯಾವ ಜಾಗ ಅದು?
ಫಸ್ಟ್ ಟೈಮ್ ಆಗಿದ್ದ ನಮ್ದೆಲ್ಲ ಫಿಕ್ಸ್ ಆದ್ಮೇಲೆ ಮೀನಾಕ್ಷಿ ಮಾಲ್. ಮೀನಾಕ್ಷಿ ಮಾಲ್ ಬನ್ನೇಟ ರೋಡ್. ಎಸ್, ನಾವು ಫಸ್ಟ್ ಟೈಮ್ ಸಿಕ್ಕಿದ್ದೆ ಅಲ್ಲಿ ಫಿಕ್ಸ್ ಆದಮೇಲೆ Correct. ಮುರುಡಶಾಸ್ತ್ರ ಎಲ್ಲ ಆದ್ಮೇಲೆ. ಮೀನಾಕ್ಷಿ ಮೀನಾಕ್ಷಿ ಮಾಲ್, ಬನ್ನೇರ್ಘಟ್ಟ ರೋಡ್. Yes. ಕರೆಕ್ಟಾ? ಓಕೆ, ನಾನು ಕೇಳ. ಹ್ಮ್. ನಾನು 3 ಆಪ್ಷನ್ ಹೇಳ್ತೀನಿ, ಅದ್ರಲ್ಲಿ ನಾನು ಜಾಸ್ತಿ ಯಾವುದನ್ನು ಇಷ್ಟಪಡ್ತೀನಿ ಅಂತ ಹೇಳ್ಬೇಕಂದ್ರೆ, ನನಗೆ ಮೇಕಪ್ ಮಾಡೋದು ಇಷ್ಟ ಆಗುತ್ತಾ, ಅಥವಾ ತಿನ್ನೋದು ಇಷ್ಟ ಆಗುತ್ತಾ, ಅಥವಾ ಶಾಪಿಂಗ್ ಮಾಡೋದು ಇಷ್ಟ ಆಗುತ್ತಾ? ಶಾಪಿಂಗ್. ಹೌದಾ ಗೈಸ್, ನಾನು ಜಾಸ್ತಿ ಮೇಕಪ್ ಪರ್ಸನ್ನು ಅಲ್ಲ, ತಿನ್ನೋದಂತೂ ಅಲ್ಲವೇ ಅಲ್ಲ. ಮೇಕಪ್ ಮಾಡಲ್ಲ ಅಂತಾನು ಹೇಳಕ್ಕಾಗಲ್ಲ, ಮಾಡ್ತಾರೆ. ಬಟ್ ನನಗೆ ಅಷ್ಟು ತಿನ್ನೋದಲ್ಲಿ ಹಾ. 0. ಹ್ಮ್. ಅದನ್ನ ನೆಕ್ಸ್ಟ್ ಬಂದ್ಬಿಟ್ರೆ Shopping. ಮೇಕಪ್. ಮೂರಲ್ಲಿ ಕಂಪೇರ್ ಮಾಡಿ ಹೇಳ್ಬೇಕಂದ್ರೆ ಅಫ್ಕೋರ್ಸ್ ಶಾಪಿಂಗ್. ಎಸ್ ಗೈಸ್, ಮೇಕಪ್ ಅಂದರೆ ಬೇಸಿಕ್ ನೀವು ವ್ಲಾಗಲ್ಲೆಲ್ಲ ನೋಡಿರ್ತಾರೆ ಅಷ್ಟೇ, ನಾನೇನು ಅದರಲ್ಲೆಲ್ಲ ಪಳಗಿಲ್ಲ. ಒಂದು ಆಚೆ ಹೋಗಕ್ಕೆ ಎಷ್ಟು ರೆಡಿ ಆಗ್ಬೇಕು ಅಷ್ಟು ರೆಡಿ ಆಗ್ತೀನಿ ಅಷ್ಟೇ. ಇವ್ರು ಏನಕ್ಕೆ ಅದನ್ನ ಹೈಲೈಟ್ ಮಾಡ್ತಾರೆ ಅಂದರೆ, ನಾನು ಹಾಕೊಳ್ಳೋ ಲಿಪ್ಸ್ಟಿಕ್ ಇವ್ರಿಗೆ ಸ್ಟಾರ್ಟಿಂಗಿಂದನೂ ಅಂದರೆ ಡಾರ್ಕ್ ಹಾಕೋಬೇಡ ಅಂತ ಇವ್ರು ಫಿಕ್ಸ್ ಆದಾಗಿಂದ ಅದೇ ಹೇಳ್ತಾರೆ. ಸೊ ಅದು ಒಂದು ಕನ್ಸಿಡರ್ ಮಾಡಿ ಮೇಕಪ್ ಅಂದ ತಕ್ಷಣ ಓ ಅಂತ ಬಂದ್ಬಿಡ್ತಾರೆ. ಬಟ್ ಅದೇ ನಾನು ಹೇಳ್ತೀನಿ, ಇವ್ರು ಅದೇ ಹೇಳೋದು, ಹಾಕೋ ಲೈಟ್ ಆಗಿರೋದು ಹಾಕೋ ಅಂತ. ಬಟ್ ನಾನು ಅದನ್ನೇ ಹಾಕೊಂತೀನಿ, ಮಾಡೋಕ್ಕಾಗಲ್ಲ. ಅವ್ರೇನೋ ಅದು ಹಾಕೊಳ್ಳೋದ್ರಿಂದ ಪೇಷಂಟ್ ತರ ಕಾಣ್ತಾರೆ ಅಂತ ಒಂದು ಡೈಲಾಗ್ ಹೇಳ್ತಾರೆ ಅವಳು. ಅದಕ್ಕೆ ನಾನು ಓಕೆ ಹಾಕ್ಲಿ ಬಿಡು ಅಂತ ಸುಮ್ಮನೆ ಇದೀನಿ. ಸೊ ಅದಕ್ಕೆ ಶಾಪಿಂಗ್ ಕರೆಕ್ಟ್. ಹ್ಮ್. ಓಕೆ, ನೀವು ಹೇಳಿ. ನನ್ನ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಹ್ಮ್. ಲೈಕ್ ನನಗೆ ಯಾವುದು ಜಾಸ್ತಿ ಇಷ್ಟ ಆಗ್ಬೋದು? ಕ್ಯಾಶುವಲ್ಸ್ ಆರ್ ಫಾರ್ಮಲ್ಸ್? ಫಾರ್ಮಲ್ಸ್. ಫುಲ್ಲಿ ಫಾರ್ಮಲ್. ಎಸ್, ಇವ್ರು ಜಾಸ್ತಿ ಫಾರ್ಮಲ್ಸ್ ಇಷ್ಟಪಡ್ತಾರೆ ಗೈಸ್. ನೆಕ್ಸ್ಟ್ ನಿಮ್ದು. ಓಕೆ 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 ಗೈಸ್, ಇದೊಂದು ಕ್ವಶನ್ನು. ನಾನು ಎಷ್ಟು ಕಂಪ್ನಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಅವು ಯಾವ್ಯಾವ ಕಂಪ್ನಿ? 3 ಕಂಪ್ನಿ ಎಕ್ಸ್ಪೀರಿಯನ್ಸ್ ಇದೆ ವರ್ಕಿಂಗ್. ಫಸ್ಟ್ ಕಂಪ್ನಿ ಹೆಸರು ನನಗೆ ಗೊತ್ತಿಲ್ಲ, ಅದನ್ನ ಅಟ್ಲೀಸ್ಟ್ ಅದು ಕಂಪ್ನಿ ಬೇಡ, ಅದು ಯಾವ್ದು? ಬ್ಯಾಂಕಿಂಗ್ ರಿಲೇಟೆಡ್ ಸೆಕ್ಟರ್ಗೆ ವರ್ಕ್ ಮಾಡಿದ್ಯಾ? ಓಕೆ. ಅದ್ರ ಕಂಪ್ನಿ ಹೆಸರು ನಂಗೆ ಗೊತ್ತಿಲ್ಲ, ನೀನು ಹೇಳ್ಕೊಂಡಿಲ್ಲ ಜಾಸ್ತಿ, ಅದಕ್ಕೆ ಗೊತ್ತಿಲ್ಲ. ಸೆಕೆಂಡ್ ವರ್ಕ್ ಮಾಡಿದ್ದು ಕಾನ್ಸಂಟ್ರೆಕ್ಸು. ಕಾನ್ಸಂಟ್ರೆಕ್ಸಲ್ಲಿ ವರ್ಕ್ ಮಾಡಿದಕ್ಕಿಂತ ಜಾಸ್ತಿ ಅಲ್ಲಿ ಏನು ಮಾಡಿದ್ದೀರಾ ಅಂತ ಹೇಳಿದ್ಯಾ? ಓಕೆ. ಥರ್ಡ್ ಕಂಪ್ನಿ ವರ್ಕ್ ಮಾಡಿದ್ದು ವಿಪ್ರೋ, ಅದೇ ಅಲ್ಲಿ ನೀನು ಲಾಸ್ಟ್ ಕಂಪ್ನಿ ವರ್ಕ್ ಮಾಡಿದ್ದೆ. ಅದು ಯಾವಾಗ ನೀನು ಲಾಸ್ಟ್ ವರ್ಕಿಂಗ್ ಡೇ ಕೂಡ ನೆನಪಿದೆ ನಮಗೆ, January 5th. ಎಸ್, January 5th ನಿಂದು ಲಾಸ್ಟ್ ವರ್ಕಿಂಗ್ ಡೇ. ಸೊ ಎಸ್ ಗೈಸ್, ಹೌದು, ನನಗೆ 4+ ಇಯರ್ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಬಂದು HDB ಫೈನಾನ್ಷಿಯಲ್ ಸರ್ವಿಸ್ ಅಂತೇಳಿ ಥರ್ಡ್ ಪಾರ್ಟಿ, ಅದು HDFC ಬ್ಯಾಂಕ್ದು. ಸೊ ಸ್ಟಾರ್ಟಿಂಗಲ್ಲಿ ನನಗೂ ಅದು ಗೊತ್ತಿರಲಿಲ್ಲ, ಅಲ್ಲಿ ಜಾಯ್ನ್ ಆದೆ. ಅದಾದ ತಕ್ಷಣ ನಾನು ಅಲ್ಲಿ ಒಂದು 6 months ಮಾಡಿಬಿಟ್ಟೆ. ಅದಾದ ತಕ್ಷಣ ನನಗೆ ಕಾನ್ಸಂಟ್ರಿಕ್ಸಿಂದ ಆಫರ್ ಬಂತು. ಅದಾದಮೇಲೆ ನಾನು ಅಲ್ಲಿ ಒಂದು 3+ ಇಯರ್ಸ್ ವರ್ಕ್ ಮಾಡಿ ನೆಕ್ಸ್ಟ್ ವಿಪ್ರೋಗೆ ಅಂದರೆ ಅಲ್ಲಿದು ಬಂತು. ಸೊ ವಿಪ್ರೋದಲ್ಲೂ ನಾನು ವರ್ಕ್ ಅಂದರೆ ನಮ್ಮದು ಎಂಗೇಜ್ಮೆಂಟ್ ಕರೆಕ್ಟ್ ಎಂಗೇಜ್ಮೆಂಟ್ ಇದ್ದಾಗ ಒಂದು 10 ದಿವಸ ಇದ್ದಾಗ ನನಗೆ ಅಲ್ಲಿ ಜಾಯ್ನ್ ಆದೆ ನಾನು ವಿಪ್ರೋಗೆ. ಅಲ್ಲಿಂದ 7 months ವರ್ಕ್ ಮಾಡಿದೆ. ಸೊ ಅದಾದಮೇಲೆ ನಾನು ರಿಸೈನ್ ಮಾಡಿ ಇಲ್ಲಿಗೆ ಬಂದೆ ಅಷ್ಟೇ. ಕರೆಕ್ಟ್. ಓಕೆ, ನೀವು ಕೇಳಿ. ಊಟದಲ್ಲಿ ನನ್ನ ಫೇವ್ರೇಟ್, ದಿ ಮೋಸ್ಟ್ ಫೇವ್ರೇಟ್ ಫುಡ್ ಅಂದರೆ ಯಾವುದಿರ್ಬೋದು? ನನಗೆ ಇಷ್ಟವಾದಂಥ ಒಂದು ಫುಡ್ ಬಿರಿಯಾನಿ. ಎಸ್. ಸ್ಟಾರ್ಟಿಂಗಿಂದ ಇವರು ಬೆಂಗಳೂರಿಗೆ ಬಂದರೆ ಗೈಸ್ ಬಿರಿಯಾನಿ ನನಗೆ ಕೇಳಿ ಕೇಳಿ ಬೇಜಾರಾಗ್ತಿತ್ತು. ಬಂದ ತಕ್ಷಣ ನೀವು ನಂಬಲ್ಲ, ಏರ್ಪೋರ್ಟಿಂದ ಈಗ ಅಣ್ಣನ ಮನೆಗೆ ಹೋಗ್ಬೇಕಲ್ಲ, ಈಗ ಅಂದರೆ ಬ್ಯಾಂಗ್ಳೂರಿಗೆ ಲ್ಯಾಂಡ್ ಆಗಿರ್ತಾರಲ್ವ, ಮನೆಗೆ ಹೋಗ್ಬೇಕಾದ್ರೆ ಬಿರಿಯಾನಿ ತಗೊಂಡು ಹೋಗ್ಬಿಡ್ತಾರೆ ಫಸ್ಟ್. ಅದೇ ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ ಅಂತಲ್ಲ, ವೆಜ್ ಬಿರಿಯಾನಿ ಆದರೂ ಓಕೆ, ಒಟ್ಟು ಬಿರಿಯಾನಿ. ವೆಜ್ ಪಲಾವ್ ಟೈಪ್ ಆದರೂ ಓಕೆ. ಬಿರಿಯಾನಿ ಈಸ್ ಮೈ ಫೇವ್ರೇಟ್ ಫುಡ್. ಕರೆಕ್ಟಾ? ಎಸ್. ಓಕೆ, ನಾನು ಕೇಳಲ್ಲ. ಹ್ಮ್. ನಾವು ಫಸ್ಟ್ ಮೀಟ್ ಆಗಿದ್ದು ಯಾವಾಗ? ನಮ್ದು ಫಿಕ್ಸ್ ಆದ್ಮೇಲೆ ಮೀನಾಕ್ಷಿ Date. ಮಾಲಲ್ಲಿ ಮಾಡಿದ್ವಲ್ಲ, ಅದಲ್ಲ, ಫಸ್ಟ್ ಟೈಮ್ ನಾವು ಫೇಸ್ ಟು ಫೇಸ್ ಮೀಟ್ ಆಗಿದ್ದು ಯಾವಾಗ? 17th November. ಸ್ವಲ್ಪ ಕರೆಕ್ಷನ್. 16 November. ಅಲ್ಲ. 13, 14, ಅಲ್ಲ. 15, 16, ಫಸ್ಟ್ ಹೇಳಿದ್ದಕ್ಕೆ ನಿಯರ್. 17. ಫಸ್ಟ್ ಯಾವ್ದು ಹೇಳಿದ್ರಿ ನೀವು? ಫಸ್ಟ್ 13 November ಅಂದೆ. ಅಲ್ಲ, ಸಾರಿ, ಹೇಳ. ಗೊತ್ತಿದೆ. 6th November. 6th. ಫಸ್ಟ್ 6th ಹೇಳಿದ್ದು ಯಾವತ್ತು ನಾನು? 77 ಅನ್ನಂಗಾಯ್ತು ನಂಗೆ. ನೀವು 17 ಹೇಳಿದ್ರಾ? ಇಲ್ಲ ಗೈಸ್, ಫಸ್ಟ್ ಅವತ್ತೇ ನೋಡಕ್ ಬಂದಿದ್ದೆ. ಅವತ್ತೇ ನೋಡಕ್ ಬಂದಿದ್ದು. 6th November 2020. 6th November ಇವರು ನನ್ನ ನೋಡಕ್ ಬಂದ್ರು. 6th November 2024. 24ಗೆ. ನೆಕ್ಸ್ಟ್ ಒಂದು ವಾರ ಗ್ಯಾಪ್ ಆಗಿ ನೆಕ್ಸ್ಟ್ November 15ಗೆ ನಮ್ದು ಹೂ ಮುಡ್ಸೋ ಶಾಸ್ತ್ರ ಆಯ್ತು ಗೈಸ್. ಸೊ ನಾನು ಇದಕ್ಕೆ ಕೊಡಲ್ಲ. ಓಕೆ. ಒಂದು ಲೆಸ್. ಓಕೆ. ಓಕೆ, ನೀವು ಫಸ್ಟ್ ಕಂಪ್ನಿ ಯಾವ್ದು ವರ್ಕ್ ಮಾಡಿದ್ದು ಗೊತ್ತಾ? ಶಾಹಿ. ಹೌದಾ? ಎಸ್. ಓಕೆ, ಶಾಹಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಅಷ್ಟೇ ಬೆಂಗಳೂರು, ಗೊತ್ತು. ನೆಟ್ಸ್ ಡಿವಿಷನ್, ಬನ್ನೇಟ ರೋಡ್. ಶಾಹಿ ಅಂತ ಶಾಹಿ. ಇವರು ಮಾತಾಡಿ ನನಗೆ ಅಷ್ಟೇ ಗೊತ್ತಿದೆ ಗೈಸ್. ಓಕೆ, ಕರೆಕ್ಟಾ? ಕರೆಕ್ಟ್.
ಓಕೆ, ನಾನು ಕೇಳ. ನಾನು ನಿಮಗೆ ಕೊಟ್ಟಂಥ ಫಸ್ಟ್ ಗಿಫ್ಟ್ ಯಾವುದು? ಬೆಳ್ಳಿದು ಬ್ರಾಸ್ಲೆಟ್. ಹೌದು. ಎಲ್ಲಿದೆ? ಅಲ್ಲಿ ಇಟ್ಟಿದ್ದೀನಿ ಸೇಫಾಗಿ. ಹೌದು. ಅದು ಇವಾಗ ನೈಟ್ ಬೇಡ ನನಗೆ ಅಂತ. ಸುಳ್ಳು ಗೈಸ್, ನಾನು ಇರೋದನ್ನೇ ಹೇಳ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಫಿಕ್ಸ್ ಆದ ತಕ್ಷಣನೇ ಇವರಿಗೆ ಬೆಳ್ಳಿನ ಗಿಫ್ಟಾಗಿ ಕೊಡಬೇಕು ಅಂತ ಎಲ್ಲೋ ಓದಿದ್ನೋ ಯಾರೋ ಹೇಳಿದ್ದು ನೆನಪಿತ್ತು ನನಗೆ. ಸೊ ಇವರು ಹೊರಟಿದ್ರು, ಆವಾಗ ಆ ಕ್ಷಣಕ್ಕೆ ಇವರು ಊಬರಲ್ಲಿದ್ದರು. ಇನ್ನು ಹೋದರೆ ಮತ್ತೆ ఇప్పుడు 6 ತಿಂಗಳಾದ್ಮೇಲೆ ಬರ್ತಾರಲ್ಲ, ಏನು ಮಾಡೋದು ಅಂತ ಅಲ್ಲಿ ಮಾಲ್, ನಮ್ಮದೊಂದು ಅವೆನ್ಯೂ ಊರೇನು ಸಣ್ಣದು, ಆ ದೊಡ್ಡ ಮಾಲ್ ಅಲ್ಲ, ಇನ್ನೊಂದು ನಮ್ಮ ಪಿ ಜಿ ಹತ್ರ ಇತ್ತು. ಇವರು ಆ ಕ್ಯಾಬಲ್ಲಿ ಇನ್ನೊಂದು 10 ನಿಮಿಷ ಬರ್ತೀನಿ ಅಂದಾಗ ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಏನೋ ಒಂದು ಸಿಲ್ವರ್ ಕೊಟ್ಬಿಡ್ಬೇಕಲ್ಲ ಒಳ್ಳೇದು ಅಂತ ಹೇಳ್ಯಾರ ಅಂತ ಪಟ್ ಅಂತ ಹೋಗ್ಬಿಟ್ಟು ಒಂದು ಬ್ರಾಸ್ಲೆಟ್ ತಗೊಂಬಂದು ಗಿಫ್ಟ್ ಮಾಡಿದ್ದೆ ಗೈಸ್. 1 ವರ್ಷ ಇಟ್ಕೊಂಡು, 1 ವರ್ಷನೂ ಇಟ್ಕೊಂಡಿಲ್ಲ ಅನ್ಸುತ್ತಲ್ಲ. 1 ವರ್ಷ ಇಟ್ಕೊಂಡಿದ್ದೀನಿ. ಅದೇ ಯಾವುದೋ ಎಲ್ಲೋ ಹೋಗಿ ಅದನ್ನ ಕಳ್ಕೊಂಡಿದ್ದೆ. 1 ವರ್ಷ ಕಳೆದಿದೆ, ನಾನೇನು ಬೇಕಂತ ಕಳ್ಕೊಂಡಿಲ್ಲ. ಆ್ಯಕ್ಚುಲಿ ಬಂಗಾರ ಕೊಡಬೇಕು, ಬೆಳ್ಳಿ ಸಿಗಬೇಕು ಅಂತ ಹೇಳ್ತಾರೆ ಗಾಯ್ಸ್. ನೋಡಿ, ಬಂಗಾರ ಕೊಟ್ಟಿದ್ದಾರೆ, ಹಂಗೆ ಇಟ್ಕೊಂಡಿದ್ದೀನಿ, ತೋರಿಸ್ತಿದೆ, ಇದು ಪ್ರೂಫು. ರಿಲೇಷನ್ಶಿಪ್ ಅಲ್ಲ, ಮದುವೆದು ಹೇಳಬೇಡಿ. ಓಕೆ, ಕರೆಕ್ಟ್. ನೀಟ್ ಹೇಳಿ. ನನ್ನ ಫ್ರೆಂಡ್ಸ್ ಲಿಸ್ಟ್ ನಿಂಗೆ ತುಂಬ ಸಲ ಹೇಳಿದ್ದೀನಲ್ಲ. ತುಂಬ ನಮ್ಮ ಫ್ರೆಂಡ್ಸಲ್ಲಿ ತುಂಬ ಜನ ಇದ್ದಾರೆ. ಹ್ಞೂ, ಅದ್ರಲ್ಲಿ ಯಾವುದಾದ್ರೂ 5 ಹೆಸರನ್ನ, ಯಾವುದಾದ್ರೂ ಹೇಳ್ಬೋದು. ಯಾರಾದ್ರೂ ಫ್ರೆಂಡ್ಸ್ ಲಿಸ್ಟ್ 5 ಹೆಸರು ತುಂಬ ದೊಡ್ಡ ಸರ್ಕಲ್, ನಿಜ ಹೇಳ್ಬೇಕಂದ್ರೆ ಅದ್ರಾಗ ಒಂದು 5 ಹೇಳ್ಬೇಕು. 5 ತಾನೇ? ಇಲ್ಲಿರೋರ್ನ ಎಲ್ಲ ಸೇರ್ಸ್ಕೊಳಂಗಿಲ್ಲ, ಇಲ್ಲಿದ್ದವ್ರನ್ನ ಬಿಟ್ಬಿಟ್ಟು ಹೇಳ್ಬೇಕು. ಇಲ್ಲಿದ್ದರನ್ನ ಬಿಟ್ಟು ಹೇಳು. ಓಕೆ, ಸಿದ್ದು ಬ್ರೋ, ಮಂಜುನಾಥ್ ಬ್ರೋ, ವಿನಯ್ ಬ್ರೋ, ಪವನ್ ಅವ್ರ ತಂಬಿ ಅಂತ ಕರಿತೀರಿ ಇಡಂಗಿಲ್ಲಲ್ಲ. ಪವನ್ ನನ್ನ ಫ್ರೆಂಡೇ ಅಲ್ವಾ? ಸ್ಟಿಲ್ ತಂಬಿ ಅಂದ್ರೆ ಫ್ರೆಂಡ್ ತರ ಅವರು. ಆಮೇಲೆ ಶಿವು ಬ್ರೋ, ಮಧು ಬ್ರೋ, ಆರಾದ್ರು ಮಧು ಬ್ರೋ. ಆಮೇಲೆ ಮಂಜು ಬ್ರೋ, ಅವ್ರದ್ದು ರೀಸೆಂಟ್ ఇప్పుడు ನೆಕ್ಸ್ಟ್ ಮದುವೆ ಆಗುತ್ತಲ್ವಾ, ಅವ್ರ ಹೆಸರು ಮಂಜುನಾಥ್ ಅಲ್ವಾ, ಮಂಜುನಾಥ್. ಆಮೇಲೆ ಮಹಾಂತೇಶ್. ಆಮೇಲೆ ಮತ್ತೆ ಸರ್ಕಲ್ ನೆನ್ಪು ಮಾಡ್ಕೊಂಡ್ರೆ ಬರುತ್ತೆ. ಬೆಂಗಳೂರು ಮಂಜುನಾಥ್ ಬ್ರೋ ಮತ್ತು ಸಿದ್ದು ಬ್ರೋ. ಅದಾದ ತಕ್ಷಣ ಮಹಾಂತೇಶ್ ಅವರು ಆಯಿತು. ಮತ್ತು ಯಾರಿದ್ದಾರೆ? ನಾನು ಇನ್ನೊಬ್ರು ಹೇಳ್ಬೇಕು, ರಂಗ ಬ್ರೋ ಅಂತೇನೋ ಹೇಳ್ತಾರೆ, ಅವರೊಬ್ರು ಅಲ್ಲಿಯವರು. ಓಕೆ, ಅಲ್ಲಿಯವ್ರು ಸಾಕಾ? ಇಲ್ಲಿಯವ್ರದಾ? ಇಲ್ಲಿಯವರು ತುಂಬಾ ಜನ ಇದ್ದೀರಾ, ತುಂಬಾ ದೊಡ್ಡದಿದೆ. ಜಸ್ಟ್ ಒಂದು 5 ನೆನಪಿದೆಯಾ ಇಲ್ಲ ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋಣ. ಇವರು ತುಂಬಾ ನಮ್ಮ ಮದುವೆಗೆ ಬಂದಿರೋ ಪಕ್ಕ ಗೊತ್ತಿರುತ್ತೆ ಇವ್ರ ಫ್ರೆಂಡ್ಸ್ಗೆ ಹೆಂಗೆ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ನಾನು ಅಟ್ಲೀಸ್ಟ್ ಅದ್ರಲ್ಲಿ ನೆನಪಿದೆಯಾ ಎಷ್ಟೊಂದ್ಸಲ ಹೇಳಿರ್ತೀವಿ, ಇವ್ರು ನೆನಪಿರಲ್ಲ, ಅದಕ್ಕೆ ನೋಡೋಣ ನೆನಪು ಇಷ್ಟು ಅಂದ್ರೆ ಪದೇ 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 ಬಂದು ಹೋಗ್ತಿರುತ್ತೆ ನನಗೆ. ಹಂಗೆ ಅಂದರೆ ಸ್ವಲ್ಪ ಜನ ಅಂದರೆ ನನಗೂ ಫಾಲೋ ಇದ್ದಾರೆ ಇನ್ಸ್ಟಾದಲ್ಲಿ, ಹಂಗೆ ಹಿಂಗೆ. ಆಮೇಲೆ ನಾನು ಮಾತಾಡ್ಸಿದ್ದೀನಿ, ಸೊ ಹಂಗಾಗಿ ಸ್ವಲ್ಪ ಮೇಜರ್ ಇವರೆಲ್ಲ ಗೊತ್ತು ನನಗೆ. ಸೊ ಇನ್ನೂ ದೊಡ್ಡ ದೊಡ್ಡ ನೋಡಿದ್ದೀನಿ, ಅವ್ರ ಹೆಸರುಗಳು ಗೊತ್ತಿಲ್ಲ ಇನ್ನೂ ಸ್ವಲ್ಪ ಜನದ್ದು. ಇವಾಗ ಇಲ್ಲಿಯವ್ರದ್ದು ಹೇಳ್ಬೇಕಾ? ವೆಂಕಟ್ ಸರು, ಮತ್ತು ರಂಗಣ್ಣ ಸರು, ಮತ್ತು ಅವರ ಅರುಣ್ ಜಾಯ್ ಅವರು, ಮತ್ತು ರಾಜಣ್ಣ ಸರ್, ಅವ್ರ ನಿಮ್ಮ ಮ್ಯಾನೇಜರ್ಸ್ ಎಲ್ಲ ಗೋಪಾಲ್ ಸರ್ ಅವರೆಲ್ಲ ಅವರು. ಸೊ ಇಷ್ಟು ಕರೆಕ್ಟಾ? ಓಕೆ, ನಂದು ಇವಾಗ ಓಕೆ. ನಾನು ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಒಂದು ಸ್ಕಿಲ್ಲಿಂಗ್ ಡೆವಲಪ್ಮೆಂಟ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೆ. ಅದು ಯಾವುದು? ದೇಶಪಾಂಡೆ ಫೌಂಡೇಶನ್, ಹುಬ್ಳಿ ಧಾರವಾಡ. ಹೌದು. ಅದಕ್ಕೇನಂತೀರಾ ನೀವು? ಶಾರ್ಟ್ ಕಟ್ ಆಗಿ ಏನೋ ಹೇಳ್ತಾರೆ, ದೇಶಪಾಂಡೆ ಫೌಂಡೇಶನ್. ಅಲ್ಲಿಗೆ ಹೋಗಿದ್ವಿ, DFL ಏನೋ ಹೇಳ್ತಿರಲ್ಲ ನೀವು, DT. ಓಕೆ, ಎಸ್ ಕೈಸ್, ನಾನು ಡಿಗ್ರಿ ಆದ ತಕ್ಷಣ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ 4 months ಅದಾದ ತಕ್ಷಣ ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಹೋಗಿದ್ದು. ಓಕೆ, ನೀವು? ನಮ್ಮ ತೋಟದಲ್ಲಿ ಟೋಟಲ್ ಎಷ್ಟು ಬೋರ್ಗಳಿದೆ? 3. ನಾನೇ ಅದ್ರಲ್ಲಿ ಪುಷ್ ಮಾಡಕ್ಕೆ ಬಂದಿದ್ದೀನಿ. ಒಂದನ್ನು ಮಾತ್ರ ನಾನು ಹೋಗಿಲ್ಲ, 2 ಮಾತ್ರ ಬಂದಿದ್ದೀನಿ. 3rd ಒನ್ ಅಲ್ಲೆಲ್ಲೋ ಕೆಳಗಡೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ವಿಸಿಟ್ ಮಾಡೋಣ. ಓಕೆ, ನೀವು? ನಾನಲ್ಲ. ಓಕೆ, ನನ್ನ ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು? ಖೋಖೋ. ಓಕೆ, ಕರೆಕ್ಟ್. ಹೌದು. ಅವಾಗ ಶಟಲ್ ಅಂತ ಹೇಳ್ತಿದ್ರೆ ನನಗೆ ಗೊತ್ತಿತ್ತು. ಶಟಲ್ ಅನ್ನ ಫೇವ್ರೇಟ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಜಸ್ಟ್ ಹೋಗಿ ಆಟ ಆಡಿರೋದು ಅಷ್ಟೇ. ಖೋಖೋನ ಚೈಲ್ಡ್ಹುಡ್ ಲೈಫಲ್ಲಿ ಸೀರಿಯಸ್ ಆಗಿ ನ್ಯಾಷನಲ್ ಲೆವೆಲ್ವರೆಗೂ ಆಡಿದ್ದಾರೆ, ಹಂಗಾಗಿ ಅದು ಫೇವ್ರೇಟ್ ಅಂತ. ಓಕೆ, ನೀವು? ನಾವು ಯಾವಾಗ ಫಸ್ಟ್ ಕಾರ್ ತಗೊಂಡಿದ್ದು? ನಿಮ್ದು ಕಾರ? ನೀವು ಹಳೆ ಮನೆ ಅಕ್ಕರ ಮನೇಲಿ ಇದಲ್ಲ? ನಮ್ಮ ಮನೇಲಿ ಟೋಟಲ್ ನಮ್ಮ ಫ್ಯಾಮಿಲಿಯಲ್ಲಿ ಯಾವಾಗ ಫಸ್ಟ್ ಕಾರ್ ತಗೊಂಡಿದ್ದು? 2017. ವೆಲ್ಕಮ್ ಹೋಮ್ ಅಂತೇನೋ. ಓಕೆ, ಕರೆಕ್ಟಾ? ನೆಕ್ಸ್ಟ್ ನಾನಲ್ಲ. ನಾವು ಫಸ್ಟ್ ಟೈಮ್ ಮೀಟ್ ಆದಾಗ ನಾನು ಯಾವ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ? ನಾನು ಹೆಂಗೋ ಈಸಿಯಾಗಿ ಸ್ಕೈ ಬ್ಲೂ ಅಂದ್ಬಿಟ್ಟೆ. ಇವಾಗ ನೀನು ಹೇಳು. ಫಸ್ಟ್ ಟೈಮ್ ಮೀಟ್ ಆದಾಗ ಅಂದ್ರೆ ಅದೇ, ಇವಾಗ ನೀನು ಹೆಂಗೆ, ನಾನು ಹೆಂಗೆ ಫಸ್ಟ್ ಟೈಮ್ ನೀನು ಡಾರ್ಕ್ ಬ್ಲೂ ಸಾರಿ ನಾವು ತಂದು ಕೊಟ್ಟಿದ್ವಲ್ಲ, ಅದರಲ್ಲೇ ನಾವು ಫೋಟೋ ತಗೊಂಡಿದ್ವಿ. ಅದು ಸೆಕೆಂಡ್ ಟೈಮ್. ನಾನು ಹೇಳ್ತಿರೋ ಫಸ್ಟ್ ಟೈಮ್ ನೋಡಕ್ ಬಂದಾಗ. ನೋಡಕ್ ಬಂದಾಗ್ಲೇನೆ. ನೋಡಕ್ ಬಂದಾಗ ಎಲ್ಲಿ?
ಸಾರಿಯಲ್ಲಿ ನೋಡಿ ಗೈಸ್ ಅದು ಒಂದ್ ಕಲರ್ ಇರಲ್ಲ. ಇವು ನಮ್ ಶರ್ಟ್ ತಗೊಳ್ಳಿ ಒಂದೇ ಅಟ್ಲೀಸ್ಟ್ ಕಲರ್ ಒಂದು ಇರ್ತೈತಿ. ಯಾವುದೋ ಒಂದು 2 ಶೇಡ್ಸ್ ಇತ್ತು ಅದರಲ್ಲಿ, ಒಂದು ಯಾವುದೋ ಶೇಡ್ ಹೇಳಿ. ಐ ಥಿಂಕ್ ಗ್ರೀನ್ ಕಲರ್, ಡಿಸ್ಟೆಂಪರ್ ಕಲರ್ ಸಮಥಿಂಗ್ ಆ ಥರ ಇತ್ತು ಅನ್ಸುತ್ತೆ. ಯೆಲ್ಲೋ ಆ್ಯಂಡ್ ಬ್ಲೂ ಬಾರ್ಡರ್ ಏನೋ ಇತ್ತು ಗೈಸ್ ಅದು. ಯೆಲ್ಲೋ ಕಲರ್ ಸಾರಿ ಅಂತಾರಲ್ಲ ಗೈಸ್. ಆಮೇಲೆ ಫೋಟೋ ತೋರಿಸ್ತೀನಿ ಗೈಸ್ ಇವ್ರಿಗೆ ಕಾಟನ್ ಯೆಲ್ಲೋ ಮತ್ತು ಬ್ಲೂ ಕಲರ್ ಬಾರ್ಡ್ರು ಅದು ಮಿಕ್ಸ್ ಇರೋ ಸ್ಯಾರಿ ನಾನು ಉಟ್ಕೊಂಡಿದ್ದೆ ನೋಡೋಕೆ ಬಂದಾಗ. ರಾಂಗ್, 2 ಮೈನಸ್. ಓಕೆ, ನೀವು ನಾನು ಫಸ್ಟ್ ಕಂಟ್ರಿ ಯಾವ ಕಂಟ್ರಿಗೆ ಹೋಗಿದ್ದೆ ನಾನು, ಅಂದರೆ ನಮ್ಮ ಇಂಡಿಯಾ ಬಿಟ್ಬಿಟ್ಟು ಯಾವ ಕಂಟ್ರಿಗೆ ನಾನು ಫಸ್ಟ್ ಬಹರೇನ್. ಜಾಬ್ ಮಾಡಕ್ಕೆ ಬಹರೇನ್. ಬಹರೇನ್. ಎಸ್. ಓ ಅಷ್ಟು ನೆನಪಿದೆಯಾ? ಓ ಗೊತ್ತು. ಕಿಂಗ್ಡಮ್ ಆಫ್ ಬಹರೇನ್. ಎಸ್ ಎಸ್, ಅದಾದ ತಕ್ಷಣ ಇಲ್ಲ ಆಫ್ರಿಕಾ ಇವಾಗ, ಕರೆಕ್ಟಾ? ಎಸ್. ಓಕೆ, ನಾನೊಂದು ಕೇಳ್ತೀನಿ ಇವಾಗ. ಈ ಒಂದು 3 ಇಯರ್ಸ್ ಅಂದರೆ 2 ಇಯರ್ಸ್ ಅಲ್ವಾ ನಾವು ಇವಾಗ, ಸೊ 2 ಇಯರ್ಸಿಂದ ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದೀನಿ ನೀನು. ಇದರಲ್ಲಿ ನಿನಗೇನು ಅನ್ಸುತ್ತೆ, ನಾನು ತುಂಬ ಜನದ ಜೊತೆಗೆ ಫ್ರೆಂಡ್ ಸರ್ಕಲ್ ತುಂಬ ಜನದ ಜೊತೆ ಬೆರೆಯೋಕ್ಕೆ ಇಷ್ಟಪಡ್ತೀನಿ, ಅಥವಾ ನಾನು ಸ್ಮಾಲ್ ಒಂದು 4-5 ಜನ ಜೊತೆ ಬೆರೆಯೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಲಿಮಿಟೆಡ್ ಸರ್ಕಲ್ಲು. ಹ್ಞೂ ತುಂಬ ಜನದ ಜೊತೆ, ತುಂಬ ಜನಕ್ಕೆ ಹಚ್ಕೋಬೇಕು ಅಂತೆಲ್ಲ, ಹ್ಞೂ ಹಚ್ಕೊಂಡವ್ರನ್ನ ಬಿಡಲ್ಲ, ಹಚ್ಕೊಂಡವ್ರು ಚೆನ್ನಾಗಿರ್ತಾರೆ ಅಂತ ಹೇಳ್ತೀಯ. ಸೊ ಅದಕ್ಕೆ ತುಂಬ ಸರ್ಕಲ್ ಬೇಡ ಅಂತ ಅನ್ಕೊಂತೀಯ. ಎಸ್ ಗೈಸ್, ನಮ್ಮದು Limited. ದೊಡ್ಡದಿಲ್ಲ, ಸ್ವಲ್ಪ ಜನ ಜೊತೆ ಮಾತ್ರ ಅಷ್ಟೇ ನಾನು ಮಿಂಗಲ್ ಆಗೋದು, ಮಾತಾಡೋದು, ಫ್ರೀ ಆಗಿರೋದು ಅವ್ರ ಜೊತೆಗೆ. ಈಗ ಕರೆಕ್ಟ್. ನಾವು ಯೂಟ್ಯೂಬ್ ಅಂತ ದೊಡ್ಡ ಫ್ಯಾಮಿಲಿಗೆ ಹೋಗಿ ಅಯ್ಯೋ ನನ್ನ ಮುಖಕ್ಕೆ ಹಿಡಿಯೋ. ಅಷ್ಟಿರಲಿ. ಹ್ಮ್. ಇವಾಗ ಯಾವುದು ನೀವು ಹೇಳಿದ್ದ ಕರೆಂಟ್ ಹೋಗಿದೆ, ನಾವು ಇನ್ನೇನು ಮುಗಿಸೋದ್ರಲ್ಲಿ ಲಾಸ್ಟು, ಅದಕ್ಕೆ ಇರ್ಲಿ ಇದರಲ್ಲೇ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಾಳೆ ಹೆಂಗ್ ಬರುತ್ತೆ ಇದು ಔಟ್ಕಮ್ ಗೊತ್ತಿಲ್ಲ, ಬಟ್ ಸ್ಟಿಲ್ ಇದರಲ್ಲೇ ಮಾಡಬೇಕು ಅಂತ. ಮತ್ತೆ ಇವಾಗ ಯಾವಾಗ ಬರುತ್ತೋ ಗೊತ್ತಿಲ್ಲ. ಲಾಸ್ಟ್ ಒಂದು ಕ್ವಶನ್ ಇದೆ, ಅದನ್ನ ಹೇಳಿ ಮುಗಿಸಿ ಎಂಡ್ ಮಾಡಿಬಿಡ್ತೀವಿ. ಬರುತ್ತೆ, ಬಟ್ ನಾವು ಹೆಂಗೋ ಫ್ಲೋ ಅಲ್ಲಿ ಇದ್ದೀವಿ, ಅದನ್ನ ಕಂಪ್ಲೀಟ್ ಮಾಡೋಣ ಅಂತೇಳಿ. Okay. ಇಟ್ಸ್ ಓಕೆ. ಲೈಟ್ ಕಾಣಿಸ್ತಿದೆ, ಫೇಸ್ ಕಾಣಿಸ್ತಿದೆ. ಫೇಸ್ ಕಾಣೋದಕ್ಕಿಂತ ಇಂಪಾರ್ಟೆಂಟ್ ಜಾಸ್ತಿ ಇಲ್ಲಿ ನಮ್ಮ ಡಿಸ್ಕಷನ್ ಆಗೋದು ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ನಿಮ್ದಾಯ್ತು, ನಿಂದು ನಂದಾಯ್ತು, ನೀವು ಹೇಳ್ಬೇಕು ಇವಾಗ. ಯಾವ್ದು ನಿಂದು ಲಾಸ್ಟ್ ಕ್ವಶನ್? ಅದೇ ಸ್ಮಾಲ್ ಫ್ರೆಂಡ್ ಸರ್ಕಲ್. ಸರ್ಕಲ್. ಓಕೆ, ನಾನು ಬಾರಿನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೆ? ಯಾವ ಇಯರಿಂದ ಯಾವರಿಗೆ ಅಟ್ಲೀಸ್ಟ್ ಗೊತ್ತಿದ್ರೆ, ಯಾವ ಪೀರಿಯಡಲ್ಲಿ ಅಥವಾ ಬಾರಿನ. ಎಷ್ಟು ವರ್ಷ ಮಾಡಿದ್ದೆ ಅಟ್ಲೀಸ್ಟ್? ಓಕೆ, ನಾನು ಪ್ರೀವಿಯಸ್ ನಾನು 1 ಇಯರ್ ಅಂತ ಅಂದ್ಕೊಂಡಿದ್ದೆ, ಬಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ 2019ಗೆ ಇವರು ಏನೋ ಫ್ಲೈಯಿಂಗ್ದು ಪಾಸ್ಪೋರ್ಟ್ದೆಲ್ಲ ಫೋಟೋ ಹಾಕಿದ್ರು. ಸೊ ಅಲ್ಲಿಂದ 2022ಗೇನೋ ಕೀ ಫ್ಲೈಯಿಂಗ್ ಏನೋ ಒಂದು ನೋಡಿದ್ದೆ. ಸೊ ಇಲ್ಲಿ ಬಂದು ಇದು 4ನೇ ವರ್ಷ ಕಂಟಿನ್ಯೂ ಅಲ್ವಾಗ ನಾವು ಮಾಡ್ತಿರೋದು. ಹಂಗೆ ನೋಡಿದ್ರೆ 2 ಇಯರ್ಸ್. ಎಸ್, 2019 ಡಿಸೆಂಬರಿಂದ 2022 ಸೆಪ್ಟೆಂಬರ್ವರೆಗೂ ಮಾಡಿದ್ದೆ. ಎಸ್ ಗೈಸ್, ನಾನು 1 ವರ್ಷ ಅಂದ್ಕೊಂಡಿದ್ದೆ, ಬಟ್ ಈ ಇಯರ್ದು ಗ್ಯಾಪ್ ನೋಡಿದ್ರೆ ಡಿಸೆಂಬರ್ ಟು ಡಿಸೆಂಬರ್ 2 ಇಯರ್ಸ್, 2.5 ಇಯರ್ಸ್ ಮಾಡಿದ್ದೀನಿ. ಕರೆಕ್ಟಾ? Yeah. ನನ್ನ ಫೋನ್ದು ಕರೆಂಟ್ ವಾಲ್ಪೇಪರ್ ಏನಿದೆ? ಮ್ಯಾನಿಫೆಸ್ಟ್. ಗೈಸ್ ನೀವು ಇದನ್ನ 1 ವರ್ಷದ ಮುಂಚೆ ಏನೋ ಹಾಕೊಂಡಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಇದು ಈಗ ಮ್ಯಾನಿಫೆಸ್ಟ್. ತೋರ್ಸಕ್ಕೆ ಅದು ಟಾರ್ಚ್ ಚೆನ್ನಾಗಲ್ಲ. ಈಗ ತೋರ್ಸಕ್ಕೆ ಕಾಣಿಸ್ತಿದೆ ಅಲ್ಲ? ಕಾಣಿಸುತ್ತೆ. ಸೊ ಇದು ಇವ್ರದ್ದು, ನಾವು ಕರೆಕ್ಟಾಗಿ ಹೇಳಿದ್ದು, ನಾನೇನು ನೋಡ್ಕೊಂಡೇ ಹೇಳಿಲ್ಲ. ಹೇಳಿದ್ದಾರೆ. ಸೊ ಇವರು -2 2 ಪಾಯಿಂಟ್ ಕಡಿಮೆ ಹೇಳಿದ್ದಾರೆ. ಇಟ್ಸ್ ಓಕೆ, ಅದು ಸ್ಯಾರಿ ಗಿರಿ ಅವರೆಲ್ಲ ಹುಡುಗರು ನೆನ್ಪಿಟ್ಕೊಳ್ಳಲ್ಲ, ಅದು ನಾನು ಒಪ್ಕೊತೀನಿ. ಹೌದು ನೋಡಿ, ಈಗ ನಾನು ಮುಂಚೆನೇ ಹೇಳಿದೆ, ಸಾರಿ ಒಂದು ಕಲರ್ ಇದ್ರೆ ಏನೋ ಹೇಳ್ಬೋದು. ಅದರಲ್ಲಿ ಸಾರಿ ಪ್ರೊಡ್ಯೂಸ್ ಮಾಡೋ ಏನು ಅದೇ ಫೀಲ್ಡಿಂದ ಬಂದಿರೋರು, ಅದರಲ್ಲಿ 10 ದಾರ 10 ಕಲರ್ ಮಿಕ್ಸ್ ಆಗಿರುತ್ತೆ, ಇದೇ ಕಲರ್ ಅಂತೇಳಿ ನಾವು ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ. ಆದರೂ ಮೈನಸ್ ಇಸ್ ಮೈನಸ್, ಅದು ನಾವು ಒಪ್ಕೊಂತೀವಿ, ಆರ್ಗ್ಯೂ ಸೊ ಮಾಡಲ್ಲ. ಓಕೆ, ಪರವಾಗಿಲ್ಲ, ತಿಳ್ಕೊಂಡಿದ್ದಾರೆ ಅಲ್ವಾ? ಇವರು ನಮ್ದು ನಾನು ಒಂದು ಪಾಯಿಂಟೇ ಬಿಟ್ಟಿಲ್ಲ ನೋಡಿ ಗೈಸ್, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ಜಲಾಡ್ಬಿಟ್ಟಿದ್ದಾರೆ, ಇಯರ್ ಎಲ್ಲ ನೆನ್ಪಿಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ನೆನ್ಪಿಟ್ಕೊಂಡಿದ್ದಾರೆ. ಓಕೆ, 100% ಅವರೇ ವಿನ್. ನಾವು 2 ಪಾಯಿಂಟಿಂದ ಅಷ್ಟೇ ಹಿಂದೆಗಡೆ ಇದ್ದೀವಿ, ಅಷ್ಟೇ, ಸೋತಿಲ್ಲ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಅಷ್ಟೇ ಇವತ್ತಿನ ವಿಡಿಯೋ. ಪವರ್ ಬಂದರೆ ನಾವು ಊಟ ಮಾಡಿ ಮಲ್ಕೋಬೇಕು. ಪವರ್ ಬರ್ದೇ ಇದ್ರೆ ಊಟ ಮಾಡ್ತೀವಿ, ಮಾಡಲೇಬೇಕು ಊಟನ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ಒಳ್ಳೆ ಕಂಟೆಂಟ್ ತರ್ತೀವಿ ಅನ್ನೋ ಆಶಯದಿಂದ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಬಾಯ್.